ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾರ್ವತೀಸ್ ಕಿಚನ್. ನಾನೀಗ ಫ್ರೆಂಡ್ಸ್, ವೆಲ್ಕಮ್ ಟು ಪಾರ್ವತೀಸ್ ಪನ್ನೀರ್ ಮಸಾಲೆ ಕಿಚನ್. ಕುರ್ಮಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅರ್ಧ ಕೆಜಿ ತಂದೂರಿ ಹಿಟ್ಟನ್ನು ತೆಗೆದುಕೊಳ್ಳಿ. ಚೆನ್ನಾಗಿ ಈ ತರ ಜರಡಿ ಹಿಡಿದು ಕ್ಲೀನ್ ಮಾಡಿ, ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹಿಟ್ಟಿನ ಹದಕ್ಕೆ ಬೇಕಾದಷ್ಟು ನೀರನ್ನು ಬೆರೆಸಿ ಚೆನ್ನಾಗಿ ಕಲಿಸಿಕೊಳ್ಳಿ. ನೋಡ್ಬೋದು, ಈ ತರ ಕಲಿಸ್ಕೊಳ್ಬೇಕು. ನೀವು ಎಷ್ಟು ಪ್ರಮಾಣದ ಹಿಟ್ಟನ್ನು ತೆಗೆದುಕೊಳ್ಳುತ್ತೀರೋ ಅಷ್ಟೇ ಪ್ರಮಾಣದ ನೀರನ್ನು ಬೆರೆಸಿ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ, ಎಲ್ಲೂ ಗಂಟಾಗದಂತೆ. ನೋಡಿ, ಈ ಹದಕ್ಕೆ ಬರಬೇಕು. ಅದು ಈ ಹದಕ್ಕೆ ಬಂದಮೇಲೆ ಸ್ವಲ್ಪ ಸೈಡ್ ಗಿಡಿ ಎಣ್ಣೆ ಹಾಕಿ ಈಗ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಪನ್ನೀರ್ ಹಾಗೂ ಸುಹಾನ ಪನ್ನೀರ್ ಬಟರ್ ಮಸಾಲ. ನೋಡಿ, ಕಲಸಿರ್ಕೊಂಡಿರುವಂಥ ಹಿಟ್ಟು. ನೋಡಿ, ಇದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ಪನ್ನೀರನ್ನು ಕಟ್ ಮಾಡ್ಕೊಂಡ್ಮೇಲೆ ಟೊಮೆಟೊ ಕೂಡ ಕಟ್ ಮಾಡಿದ್ದೀನಿ. ನೋಡಿ, ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ಹದಕ್ಕೆ ಈ ಟೆಕ್ಸ್ಚರ್ ಬರಬೇಕು. ಆಮೇಲೆ ಮಸಾಲನ್ನು ಹಾಕಿ ಒಂದು ಬೌಲ್ಗೆ ಮಸಾಲೆಯನ್ನು ಹಾಕಿದ ತಕ್ಷಣ ಸ್ವಲ್ಪ ಹಾಲನ್ನು ಬೆರೆಸ್ತಿದ್ದೀನಿ. ನೋಡಿ, ಈ ಥರ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಹಾಲನ್ನು ಹಾಕಿ ಬೆರೆಸಿ ಈ ಥರ ಟೆಕ್ಸ್ಚರ್ ರೆಡಿ ಮಾಡ್ಕೊಳ್ಬೇಕು. ಈ ಥರ ರೆಡಿ ಆಗಬೇಕು ನೋಡ್ಕೊಳ್ಳಿ. ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕಾದಿರೋ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಬಿಸಿ ಆದ ತಕ್ಷಣ ಕಟ್ ಮಾಡಿಕೊಂಡಿರುವಂಥ ಪನ್ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫಸ್ಟು ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಬಾಡಿಸ್ತಾ ಇರಿ. ನೋಡಿ, ಈ ಥರ ಬಾಡಿಸ್ಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರಬೇಕು. ಈಗ ಕಲರ್ ಬಂದಾಗಿದೆ, ತೆಗಿತಿದ್ದೀನಿ. ನೋಡಿ, ಈ ಹದಕ್ಕೆ ಬರಬೇಕು. ಇದು ತೆಗೆದಾಗಿದೆ. ಎಲ್ಲ ಪನ್ನೀರನ್ನು ಇದೇ ಥರ ಮಾಡಿಟ್ಕೊಳ್ಳಿ. ಕಾದಿರೋ ಬಾಣಲಿಗೆ ಒಗ್ಗರಣೆ ಹಾಕಿ ನೋಡಿ, ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿದ ತಕ್ಷಣ ನೋಡಿ, ಮಾಡ್ಕೊಂಡಿರುವಂಥ ಮಸಾಲೆ ಏನಿದೆಯಲ್ಲ, ಪನ್ನೀರ್ ಬಟರ್ ಮಸಾಲ, ಅದನ್ನು ಸೇರಿಸ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ತಾಯಿರಿ. ನೋಡಿ, ಈ ಥರ ಫ್ರೈ ಮಾಡ್ತಿದ್ದೀನಿ. ನೀವು ಇದೇ ಥರ ಫ್ರೈ ಮಾಡಿ. ಹಾಗೂ ರುಚಿಕರ ಅಡುಗೆಗಾಗಿ ನಮ್ಮ ಚಾನೆಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಗರಂ ಮಸಾಲ ಹಾಕ್ತೀನಿ. ನೋಡಿ, ಈ ಥರ ಹಾಕಬೇಕು. ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳಿ ನೋಡಿಕೊಂಡು. ನೋಡಿ, ಈ ಥರ ಬಾಡಿಸಿ ಈ ಥರ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈ ಹದಕ್ಕೆ ಬಂದಿದೆ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನೀವು ಕೂಡ ಇದೇ ಥರ ಮಾಡಿ ನೋಡು ಒಂದ್ಸಲ ಮನೆಯಲ್ಲಿ. ತುಂಬ ಚೆನ್ನಾಗಾಗುತ್ತೆ ರೆಸಿಪಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ಈ ಥರ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟೇ ಹದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರು ಕುದಿ ಬರೋವರೆಗೂ ಪನ್ನೀರನ್ನು ಹಾಕಿ, ನೀರು ಕುದಿ ಬಂದಮೇಲೆ ಪನ್ನೀರನ್ನು ಹಾಕಿ ಬಾಡಿಸಿ. ನೋಡಿ, ಈ ಥರ ನೋಡಿ, ಕುದಿಯಕ್ಕೆ ಬಿಟ್ಟಿದ್ದೀನಿ. ಮೇಲಿಂದ ಸ್ವಲ್ಪ ಕಸೂರಿ ಮೆಥಿ ಹಾಕ್ತೀನಿ. ಬೇಕಾದರೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ. ಈ ಕೊತ್ತಂಬರಿ ಕೂಡ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳಿ ರುಚಿಗೆ. ಬೇಕಾದರೆ ಕೊತ್ತಂಬರಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ನೋಡಿ, ಈ ಥರ ಚೆನ್ನಾಗಿ ರೆಡಿ ಆಗ್ತಿದೆ ಪನ್ನೀರ್ ಮಸಾಲ ಕುರ್ಮಾ. ನೋಡಿ ಕುದೀತಿದೆ ಎಷ್ಟು ಚೆನ್ನಾಗಿ. ನೋಡಿ, ಕಲರ್ ಕೂಡ ಬಂದಿದೆ. ಪನ್ನೀರ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಚಪಾತಿ ಉಳ್ಳೆಗಳಷ್ಟು ಮಾಡ್ತಿದ್ದೀನಿ. 4 ಉಳ್ಳೆಗಳನ್ನು ಮಾಡಿದ್ದೀನಿ. ನೋಡಿ, ಸ್ವಲ್ಪ 2 ಬದಿಗೆ ಹಿಟ್ಟು ಹಚ್ಚಿ ಈ ಥರ ಲಟ್ಟಿಸ್ಬೇಕು. ನೋಡಿ, ಈ ಥರ ಲಟ್ಟಿಸ್ತಿದ್ದೀನಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಒತ್ತಿ ಕೈಯಿಂದ, ಆಮೇಲೆ ಮೇಲ್ಮೇಲೆ ಲಟ್ಟಿಸಿ. ನೋಡಿ, ಈ ಥರ ಸ್ವಲ್ಪ ಕಾದಿರೋ ತವದ ಮೇಲೆ ಎಣ್ಣೆನ ಹಾಕಿ ಈ ಥರ ತಂದೂರಿ ರೊಟ್ಟಿಯನ್ನು ಹಾಕಬೇಕು. ನೋಡಿ, ಮೇಲೆ ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗೋಕೆ ಬಿಡಬೇಕು.
ಒಂದು ಬದಿಗೆ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ನೋಡಿ ಈ ಥರ ಬೇಯಿಸ್ತಿದ್ದೀನಿ. ನೀವು ಒಂದ್ಸಲ ಮಾಡಿ ನೋಡಿ ಮನೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ದಿದೆ ಅಂತ. ಮೇಲ್ಗಡೆಯಿಂದ ಎಲ್ಲರಿಗೂ ಮನೆಯಲ್ಲಿ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ನೋಡಿ ಹೀಗೆ ಎಲ್ಲ ಉಳ್ಳಿಗಳನ್ನ ತೆಗೆದುಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಥರ ನೋಡಿ 4 ಭಾಗದಲ್ಲಿಯೂ ಚೆನ್ನಾಗಿ ಲಟ್ಸ್ಕೊಳ್ಬೇಕು. ಈಗ ಇನ್ನೊಂದು ರೆಡಿ ಮಾಡ್ತಿದ್ದೀನಿ, ಅದೇ ಥರ ಸೇಮು. ನೋಡಿ ಮತ್ತು ಹಾಕ್ಕೊಂಡೆ. ತೆಗೆದ್ಮೇಲೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ನೋಡಿ ಈ ಥರ ನೀವು ಕೂಡ ಈ ಥರನೇ ಮಾಡಿ. ನೋಡಿ ಕ್ರಿಸ್ಪಿ ಬೇಕಾದರೆ ಇನ್ನೂ ಜಾಸ್ತಿ ಬೇಯಿಸ್ಕೊಳ್ಬೋದು, ಮೀಡಿಯಮ್ ಬೇಕಾದರೆ ರುಚಿಗೆ ತಕ್ಕಷ್ಟು ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಉಳ್ಳಿಗಳನ್ನಾಗಿ ಇದೇ ಥರ ಸೇಮ್ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಸೇಮ್ ಹೋಟೆಲ್ ಥರನೇ ಬಂದುಬಿಡುತ್ತೆ ಟೇಸ್ಟ್ಗೆ. ಈಗ ಮಾಡಿಟ್ಟಿರೋ ಪನ್ನೀರ್ ಮಸಾಲ ಕುರ್ಮಾ ಹಾಗೂ ತಂದೂರಿ ರೊಟ್ಟಿಯನ್ನು ಸರ್ವ್ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ಬೋದು ಪನ್ನೀರ್ ಮಸಾಲ ಕುರ್ಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ತೋರಿಸ್ತಿದ್ದೇನೆ ಹತ್ತಿರದಿಂದ. ನೋಡಿ ನೀವು ಒಂದ್ಸಲ ಮನೇಲಿ ಮಾಡಿ, ಮಕ್ಕಳಿಗೆ ಹಾಗೂ ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ. ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.